ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಮಾಡ್ಕೊಳ್ಳೋ ಕಾಫ್ಗೆ ಸ್ವಲ್ಪ ಹೇಳ್ತೀನಿ. ನಾವು ಇದನ್ನೇ ಮಾಡೋದು. ನಮ್ಮ ಮನೇಲಿ ದೊಡ್ಡವರಿಂದ ಚಿಕ್ಕವರವರೆಗೂ ಇದನ್ನೇ ತಿನ್ನೋದು. ಎಂಥ ಕಾಫ್ ಆದರೂ ಹೋಗ್ಬಿಡುತ್ತೆ, ಕಫ ಎಲ್ಲ ಹೊರಗೆ ಬರುತ್ತೆ. ನನ್ನ ಮಗನಿಗೆ ಚಿಕ್ಕ ಮಗು ಒಂದು 2 ಇಯರ್ಸ್ ಬೇಬಿಯಿಂದನೂ ಇದೆ ಕೊಡೋದು. ಅವನಿಗೆ ತುಂಬ ಕಾಫ್ ಬರ್ತಾಯಿತ್ತು, ವಾಸಿ ಆಗ್ತಾ ಇರಲಿಲ್ಲ. ನೆಬ್ಲೈಸೇಷನ್ ಎಲ್ಲ ಕೊಡ್ತಾಯಿದ್ರು. ಆವಾಗಲೂ ಹೋಗಲಿಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟು ಮಾಡಿದ್ವಿ, ಹೋಗ್ತಾ ಇರಲಿಲ್ಲ. ಆಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ನರ್ಸ್ ಇದ್ದರು. ಅವರು ಅವ್ರ ಮೊಮ್ಮಗಳಿಗೆ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾನು ಮಾಡೋದಕ್ಕೆ ಶುರು ಮಾಡಿದೆ. 1 ದಿವಸ 2 ದಿವಸ ಮಾಡಿದೆ. 1 ದಿವಸ ಬಿಟ್ಟು ಇನ್ನೊಂದು ದಿವಸ, ಇಲ್ಲ 1 ದಿವಸ 2 ದಿವಸ ಬಿಟ್ಟು ಇನ್ನೊಂದು ದಿವಸ ಮಾಡೋದು. ಆ ಥರ ಮಾಡಿದೆ. ಫುಲ್ಲು ಕ್ಲಿಯರ್ ಆಗಾಯಿತು. ಯಾವ ರೀತಿ ಕಾಫಿ ಬರ್ತಾ ಇತ್ತು ಅಂದರೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ. ಲಂಗ್ಸ್ ಎಲ್ಲ ಕೆಮ್ಮಿ ಉಣ್ಣಾಗ್ಬಿಡ್ತಾಯಿತ್ತು. ವಿಪರೀತ ಆಗ್ತಾಯಿತ್ತು. ನಾನು ಯಾವಾಗ ಇದನ್ನು ಶುರು ಮಾಡಿದ್ನೋ, ಯಾವಾಗ ಕಾಫ್ ಬರುತ್ತೋ ನಾನು ಇದನ್ನೇ ಕೊಡೋದು. ಯಾವ ಹಾಸ್ಪಿಟ್ಲಿಗೂ ಹೋಗೋದಿಲ್ಲ. ಇದುವರೆಗೂ ನನ್ನ ಮಗನಿಗೆ ಅಂಥ ಕಾಫೆ ಬರೋದಿಲ್ಲ. ಯಾಕೆಂದರೆ ಅದು ಬಂದಿದ ತಕ್ಷಣ ನಾನು ಇದನ್ನು ಕೊಟ್ಟುಬಿಡ್ತೀನಿ. ಕಾಫು ಅಷ್ಟೇ ಇವಾಗ ಡೈಲಿ ಬರೋದಿಲ್ಲ. ಯಾವಾಗಲೂ ಡೈಲಿ ಅಂತಲ್ಲ, ಯಾವಾಗಲೂ 1 ವರ್ಷಕ್ಕೊಂದು ಸತಿ ಆ ಥರ ಬರುತ್ತೆ. ಮೊದಲ ಥರ ಇಲ್ಲ. ಅದಕ್ಕೆ ನಾನು ಕೊಡೋದು ಯಾವುದು ಅಂದರೆ ಅರಿಶಿನ ಕೊಂಬು, ಸಾಲ್ಟು, ಕಲ್ಲುಪ್ಪು ಕೊಡಬೇಕು, ಸಾಲ್ಟ್ ಅಲ್ಲ. ಇದು ಬೆಳ್ಳುಳ್ಳಿ, ಅದು ದೊಡ್ಡ ಪಾತ್ರೆ, ಶುಂಠಿ, ಅಮೃತ ಬಳ್ಳಿ, ಬೇವಿನ ಎಲೆ, ಸ್ವಲ್ಪ ತುಳಸಿ ಎಲೆ ಇದ್ದರೂ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಇದು ಬರೀ ಕಾಫ್ಗಂತಲ್ಲ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಹೋಗುತ್ತೆ. ಬೇವಿನ ಎಲೆ ಅಂದರೆ ಮಾಮೂಲಿ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದೇ ಅಲ್ವಾ, ಹೋಗುತ್ತೆ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಈ ಎಲೆಯಲ್ಲೇ ಎಲ್ಲ ಒಂದು ಚೂರು ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಒಂದು ಚೂರು ಇಟ್ಕೊಂಡು ಈ ಥರ ಮೆಣಸು, ಇದನ್ನು ತಿಂದು ಇವನ್ನೆಲ್ಲ ಇಟ್ಕೊಂಡು ಇವನ್ನೆಲ್ಲ ಒಂದೊಂದು ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡು ಅಗಿಬೇಕು. ತುಂಬ ಖಾರ ಆಗುತ್ತೆ ಅಗಿಯುವಾಗ. ಆವಾಗಲೂ ಉಗಿಬಾರ್ದು, ಮೆತ್ತಗೆ ಒಂದು ಚೂರು ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ಒಂದೇ ಸತಿ ಎಲ್ಲ ಅಗಿದ್ರೆ ತುಂಬ ಖಾರ ಆಗಿಬಿಡುತ್ತೆ. ಇದನ್ನು ಅಗದ್ಬಿಟ್ಟು ಬಾಯಿ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಘಾಟೆಲ್ಲ ಆಚೆಗೆ ಹೋಗ್ಬಿಡುತ್ತೆ. ಆವಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಗದ್ಬಿಟ್ಟು ಖಾರ ಅಂತ ಉಗಿದ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಮತ್ತು ಅಗದ್ಬಿಟ್ಟು ಖಾರ ಅಂದ್ಬಿಟ್ಟು ನೀರು ಕುಡಿಬಾರ್ದು, ನೀರು ಕುಡಿದು ಬಿಡ್ತಾರೆ, ನೀರು ಕುಡಿಬಾರ್ದು. ಆ ಥರನೇ ಅಗದ್ಬಿಟ್ಟು ನುಂಗ್ಬಿಟ್ಟು 1 ಹಾಫ್ ಆನ್ ಅವರ್ ಏನೂ ತಿನ್ನಬೇಡಿ.